ಈಗ ಸಮಾಧಾನ ಆಯ್ತು ಕಣಪ್ಪ, ಈಗ ಸಮಾಧಾನ ಆಯ್ತು. ನನಗಂತೂ ಬರೀ ಇದೇ ಆಗ್ಬಿಟ್ಟಿತ್ತು, ಯೋಚನೆ ಮಾಡಿ ಮಾಡಿ ಸಾಕಾಗೋಗಿತ್ತು. ನನ್ನ ಮಗಳು ಜೀವನ ಹೆಂಗಪ್ಪ ಏನು ಎತ್ತವಂತ ದೇವ್ರಂಗೆ ಬಂದೆ ಕನ್ಸಿದ್ದು. ಮಗ ನನ್ನ ಮಗನಿಗಿಂತ ಹೆಚ್ಚಾಗಿದ್ದಿ ಹೊಚ್ಕಟ್ಟಾಗಿ ನನ್ನ ಮಗಳನ್ನ ಮಗಳು ಕಣ್ಣಲ್ಲಿ ನೀರು ಬರ್ಸ್ದಂಗೆ ಅವಳಿಗೆ ದುಃಖ ಕೊಡ್ದಂಗೆ ಅಚ್ಚುಕಟ್ಟಾಗಿ ನೋಡ್ಕಪ್ಪ. ಇವತ್ತಿಂದ ನನ್ನ ಮಗಳನ್ನ ನಿನ್ನ ಕೈಗೆ ಒಪ್ಪಿಸ್ತಾವ್ನಿ. ನಿಂದ ಅಮ್ಮ ಯಾಕನಪ್ಪ ಅಚ್ಚುಕಟ್ಟಾಗಿ ನೋಡ್ಕೊ. ನಿನ್ನ ನಂಬಿಟ್ಟು ನನ್ನ ಮಗಳನ್ನ ಮದುವೆ ಮಾಡಿಕೊಟ್ಟಿವ್ನಿ. ಯಾರೇ ಏನೇ ಅನ್ಲಿ ಅವರು ಎದುರಾಕೊಳ್ಳಿ, ಎಲ್ಲಾರನ್ನೂ ಎದುರಾಕೊಂಡು ನನ್ನ ಮಗಳನ್ನ ನೀನು ಇಷ್ಟಪಟ್ಟು ಅಂತ ಮದುವೆ ಮಾಡಿಕೊಟ್ಟಿವ್ನಿ. ಅಪ್ಪ ಸಿದ್ದು, ಹೆಂಗಾರು ಮಾಡಿ ನನ್ನ ಮಗಳನ್ನ ಅಚ್ಚುಕಟ್ಟಾಗಿ ನೋಡ್ಕೊಬಿಡು. ನಿನ್ನ ಪಾದ ಬೇಕಾದ್ರೆ ನನ್ನ ತಲೆ ಮೇಲೆ ಕರಪ್ಪ ನಿನ್ನ ಪಾದ. ನನ್ನ ಮನೆ ದೇವರು ನೀನು, ನನ್ನ ಮನೆ ಬೆಳಗಕ್ಕೆ ಬಂದಿರೋ ಅನಂತ ದೀಪ ಅನ್ಕೊಬಿಡ್ತೀನಿ ನಿನ್ನ. ಮಗ ಸಿದ್ದು ಅಚ್ಚುಕಟ್ಟಾಗಿ ನೋಡ್ಕೊ ಮಗ ನನ್ನ ಮಗಳನ್ನ. ನಿನ್ನ ನಂಬಿಟ್ಟು ಕಳಿಸಿವ್ನಿ, ಅವಳು ಅಷ್ಟೇ. ಆಮೇಲೆ ಮದುವೆ ಆಗಿತ್ತು ಹಂಗೆ ಹಿಂಗೆ ಅಂತ ಅನ್ಬೇಡ. ಅದೇ ಮನೇಲಿ ಇದ್ದವಳು ನೀನು. ಆಮೇಲೆ ಹೆಂಗೆ ಏನು ನನ್ನ ಮಗಳಿಗೆ ಶಿವಣ್ಣನ ಕಂಡ್ರೆ ಆಸೆ ಐತಿಲ್ಲ ಎಲ್ಲ ಗೊತ್ತು. ಆಮೇಲೆ ಒಂದು ದಿವಸನೂ ಗಂಡ ಇರ್ತಿ ಹಂಗೆ ಇದ್ದಿದ್ದೇ ಇಲ್ಲ. ಅದಕ್ಕೆ ನಾನು ಆ ನಂಬಿಕೆಯಲ್ಲಿ ನಿನಗೆ ಮದುವೆ ಮಾಡಿಕೊಟ್ಟಿವ್ನಿ. ಇವತ್ತಿಂದವ ಇವಳು ನೀನು ಸೊತ್ತು ಕಣಪ್ಪ, ನೀನು ಹೆಡ್ತಿ. ಅಚ್ಚುಕಟ್ಟಾಗಿ ನೋಡ್ಕೊಬಿಡು ಮಗ. ನನಗೆ ಇನ್ನು ಯೋಚನೆ ಬರ್ಸ್ಬೇಡ ಕಣಪ್ಪ. ಯಾವಾಗ ನೋಡಿದ್ರು ನನ್ನ ಮಗಳದೇ ಯೋಚನೆ ಆಗಿತ್ತು. ಹೆಂಗೆ ಏನು ನನ್ನ ಮಗಳು ಹೆಂಗೋ ಕಣ್ಣಲ್ಲವ ಅನ್ನೋದಾಗ್ಬಿಟ್ಟಿತ್ತು. ಬುಡಿ ನೀವು ಯಾತಿಕಂಗೆ ಯೋಚನೆ ಮಾಡಿರಿ ಮೀನಾ? ನಾನು ಹೇಳ್ತಿ ಕತೆ ನೀವು ತಲೆಗಿಲೆ ಕೆಡ್ಸ್ಕೋಬೇಡಿ. ನನಗೆ ಹೇಳಿಲ್ವಾ ನನ್ನ ಮೇಲೆ ನಂಬಿಕೆ ಇಟ್ಬಿಟ್ಟು ನೀವು ಮದುವೆ ಮಾಡಿಕೊಡಿ. ಒಂದು ಸಾಸಿವೆ ಕಾಳಷ್ಟು ಅನುಮಾನ ಪಡಕ್ಕೆ ಹೋಗ್ಬೇಡಿ ಆಯಿತಾ? ನನ್ನ ಜವಾಬ್ದಾರಿ ಮೀನಾ ಅವ್ರದ್ದು, ನನ್ನ ಜವಾಬ್ದಾರಿ ಕತೆ. ನಾನು ಅವ್ರ ಕಣ್ಣಲ್ಲಿ ಒಂಚೂರು ಅದಿ ನೀರು ತರ್ಸೋಕ್ಕಿಲ್ಲ. ಅವ್ರ ಕಾಲ್ದು ಮಣ್ಣಾಗ್ದಂಗೆ ನೋಡ್ಕೊತೀನಿ ನಾನು. ನನ್ನ ಮೇಲೆ ನಂಬಿಕೆ ಇಲ್ವಾ? ಮಗ ಯಾವ ಮಾತು ಅಂದ್ಬಿಟ್ಟಾಡಿ? ಇದು ಚಂದಾಗ ಆಡ್ತಿದ್ದಿ ಕತ್ತಕ್ಕೋ. ನಿನ್ನ ಮೇಲೆ ನಂಬಿಕೆ ಇಲ್ಲ ಅಂದಿದ್ರೆ ನಾನು ಮದುವೆ ಮಾಡ್ಕೊಡ್ತಿದ್ನ. ಅಯ್ಯೋ ನನಗೆ ಭಾರಿ ನಂಬಿಕೆ ಇದೆ ಕಣಪ್ಪ, ಸಾಗರದಷ್ಟು ನಂಬಿಕೆ ಇಟ್ಟಿವ್ನಿ ನಿನ್ನ ಮೇಲೆ. ನನ್ನ ಮಗಳು ಒಳ್ಳೆ ಬಾಳು ಕೊಡ್ತಿದ್ದಿ ಅಂತವ. ನೀನು ಮುಂದಕ್ಕೆ ನಾನು ಏನು ಯೋಚನೆ ಮಾಡೋಂಗಿಲ್ಲ ತಾನೇ. ನನ್ನ ಮಗಳನ್ನ ಅಚ್ಚುಕಟ್ಟಾಗಿ ನೋಡ್ಕೊತಿದ್ದಿ ತಾನೇ. ನನಗೆ ನಿಂದೊಂದು ಧೈರ್ಯದ ಮಾತು ಕಣಪ್ಪ ಬೇಕಾಗಿರೋದು. ನೀನು ಹಿಂಗೆ ನೋಡ್ಕೊತೀನಿ ಕಣತೆ. ಇಲ್ಲ ಕಣಮ್ಮ ಹಿಂಗೆ ಕಣಮ್ಮ ಹಂಗೆ ಏನಾರು ನೀನು ಹೇಳ್ಬಿಟ್ರೆ ನನಗೆ ತೃಪ್ತಿ ಆಗೋಯ್ತದೆ. ಬೇಕಾದ್ರೆ ನಾನು ಈಗಲೇ ಕಣ್ಣು ಮುಚ್ಕೊಂಡ್ರೆ ನನಗೆ ಯೋಚನೆ ಇಲ್ಲ. ಬರೀ ನನ್ನ ಮಗಳ ಬಗ್ಗೆನೇ ಯೋಚನೆ ಮಾಡ್ಕೊಂಡು ನನ್ನ ಮಗಳ ಬಗ್ಗೆನೇ ಕಾಲ ಕಳ್ಕೊಂಡು ಬಂದಿದ್ದೆ. ಈಗ ನೀನು ಹಂಗೆ ಕಣಮ್ಮ ಹಿಂಗಲ್ಲ ಕಣಮ್ಮ ಹಂಗೆ ಅಂತ ಏನಾರು ಹೇಳಿದ್ರೆ ನನಗೆ ಭಾರಿ ಖುಷಿ ಆಯ್ತದೆ ಕಣಪ್ಪ. ಬಿಡ್ತು ಅನ್ನಿ ಒಂದ್ಸಲಿ ನಾ ಕೈ ಹಿಡಿದ್ಮೇಲೆ ಬುಡ ಮಾತೇ ಇಲ್ಲ ಕತೆ. ನಾನು ಹೇಳಿ ನಿಮ್ಮನ್ನು ಕೇಳ್ಕೊಂಡು ನಿಮ್ಮ ಒಪ್ಪಿಗೆನೂ ತಗೊಂಡು ಮೀನವ್ರ ಒಪ್ಪಿಗೆನೂ ತಗೊಂಡು ಅಲ್ವ ಮದುವೆ ಆಗಿದ್ದು. ನಾನು ಬಲವಂತವಾಗಿ ಆದ್ನ ಇಲ್ಲ ಕದ್ ಬಿಡಿ. ನೀವು ಯಾತಿಗೆ ತಲೆ ಕೆಡ್ಸ್ಕೊಂಡಿರಿ? ಅದ್ರ ಬಗ್ಗೆ ಒಂಚೂರು ನೀವು ಒಂದು ಕಣ್ಣದಷ್ಟು ಯೋಚನೆ ಮಾಡೋಕೆ ಹೋಗ್ಬೇಡಿ ನೀವು. ನಾನು ಅಚ್ಚುಕಟ್ಟಾಗಿ ನೋಡ್ಕೊತೀನಿ. ಬೇಕಾದ್ರೆ ನಿಮ್ಮನ್ನೂ ಸಾಕ್ತೀನಿ. ಏನು ನಿಮ್ಗೊಂದು ತುತ್ತು ಇಟ್ಟು ಕೊಟ್ಬಿಟ್ರೆ ಏನಾದದು, ನಿಮ್ಗೊಂದು 3 ಹೊತ್ತು ಊಟ ಕೊಟ್ಬಿಟ್ರೆ ಏನು ಕಡಿಮೆ ಆಗ್ಬಿಟ್ಟದ? ಅಚ್ಚುಕಟ್ಟಾಗಿ ಕೈ ತುಂಬ ದುಡಿತೀನಿ, ಸಾಕೊಂಡಿರ್ತೀನಿ. ಹೆಂಗಿರು ನಾನು ಕೆಲಸಕ್ಕೆಲ್ಲ ಹೋಯ್ತೀನಲ್ಲ, ಅಚ್ಚುಕಟ್ಟಾಗಿ ನೋಡ್ಕೊತೀನಿ ಬಿಡಿ. ತಲೆ ಕೆಡ್ಸ್ಕೊಬೇಡಿ ಕತೆ. ಸರಿ ಕಣಪ್ಪ ಸರಿ. ಇಷ್ಟು ಹೇಳ್ದಲ್ಲ ನನಗೆ ಅದೇ ಸಾಕು ಕಣಪ್ಪ. ಇಷ್ಟು ಹೇಳ್ದಲ್ಲವ ಅಷ್ಟು ಸಾಕು ಕಣ ಮಗ. ಅವ ಬಿಡು ತಲೆ ಕೆಡ್ಸ್ಕೊಬೇಡ. ಇವ್ರ ಮೇಲೆ ಪೂರ್ತಿ ನಂಬಿಕೆ ಇದ್ದಿದ್ದಕ್ಕೆ ನಾನು ಹೇಳಿದ್ದು. ಅವ ಇವ್ರು ಮದುವೆ ಐತೀನಿ ಅಂತವ್ರೆ, ನಾನು ಮದುವೆ ಐತೀನಿ ಕಣವಂತ ನೀನು ಅದಕ್ಕೆ ಕಣವ ಕೇಳಿದ್ದು. ನಾನು ನೋಡಿತಿಲ್ವ ನಾನು ಅವ್ರನ್ನ ಮನೇಲಿ ಹೆಂಗೆ ಏನು ಹೆಂಗಿದ್ರು ಅನ್ನೋದೆಲ್ಲ ಗೊತ್ತಿತ್ತಲ್ಲ ನನಗೆ. ಅದಕ್ಕೆ ಕಣವ. ಆಮೇಲೆ ಮನೇಲಿ ಇದ್ದಾಗಲೆಲ್ಲವ ಹೆಂಗೆ ಮಾತಾಡ್ತಿದ್ರು, ನನ್ನ ಕಷ್ಟ ಸುಖಕ್ಕೆಲ್ಲ ಮಣಿಯೋದು. ಆಮೇಲೆ ಹೆಂಗೆ ಏನು ಮೀನವ್ರೆ ಚೆನ್ನಾಗಿದ್ದೀರಾ, ಊಟ ಮಾಡೋರ ತಿಂಡಿ ಮಾಡಿದ್ರ ಅಂದ್ಕೊಂಡು ಕೇಳೋದು ಮಾಡೋದು ಹಾಗೆಲ್ಲ ಮಾಡ್ತಿದ್ರು. ನನಗೆ ಹೋಗಿ ಸುಮ್ಮನೆ ಎಂಥ ಕೆಲಸ ಆಗೋಯ್ತು. ಇವ್ರನ್ನಾರು ಮದುವೆ ಆಗಿದ್ರೆ ಅಚ್ಚುಕಟ್ಟಾಗಿ ಇರ್ತಿದ್ನಲ್ಲ ಅಂತ ಅನ್ಕೋತಿದ್ದೆ. ಏನೋ ಭಗವಂತ ಆ ಮಾತನ್ನೆಲ್ಲ ಕೇಳಿಸ್ಕೊಂಡು ತತಾಸ್ತು ಅಂದ್ಬಿಟ್ಟವನೆ. ಅದಕ್ಕೆ ನನ್ನ ಪಾಲ್ಗೆ ದೇವ್ರಾಗ್ಬಿಟ್ಟು ನನ್ನ ಮದುವೆ ಮಾಡ್ಕೊಂಡವ್ರೆ ಕತ್ ಬಿಡವನಿ. ತಲೆ ಕೆಡ್ಸ್ಕೊಬೇಡಕತ್ತೆ, ತಲೆಯನ್ನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ನೀನು. ನಿನ್ನ ಪಾಡಿಗೆ ನೀನು ಇರವ ನೆಮ್ಮದಿಯಾಗಿ. ನನ್ನ ಬಗ್ಗೆ ಯೋಚನೆ ಮಾಡ್ಬೇಡಕತ್ತೆ. ಅಲ್ಲ ಇಷ್ಟು ದಿವಸ ಬರೀ ಮೀನಾ ಅನ್ಕೊಂಡು ಜೀವನ ಯೋಚನೆ ಮಾಡ್ಕೊಂಡೆ ಕಳೆದ್ಬಿಟ್ಟೆ ನೀನು ಇಡೀ ಜೀವನವ. ಈಗಲಾರು ನೆಮ್ಮದಿಯಾಗಿರು. ಅವ್ರು ಅಚ್ಚುಕಟ್ಟಾಗಿ ನೋಡ್ಕೊತಾರೆ ಕತೆ. ನನಗೆ ನಂಬಿಕೆ ಅದೇ. ನೀನು ನಮ್ಮ ಜೊತೆಗಿರು, ತಲೆ ಕೆಡ್ಸ್ಕೊಬೇಡ. ನಿನ್ನ ಯಾರು ನೋಡ್ಕೊಂಡರು? ಇವ್ರನ್ನ ನಾನು ಮದುವೆ ಆಗಿಂದ ಮುಂಚೆಲ್ಲೇ ಕೇಳಿವ್ನಿ. ನಮ್ಮ ಹುಣ್ಣುವೆ ನಮ್ಮ ಜೊತೆಗೆ ಇಸ್ಕೊಳ್ಳೋದ ಅಂತ. ಅವರು ಹ್ಞೂ ಅಂದವ್ರೆ, ಏನು ಬೇಡ ಅಂತಂದಿಲ್ಲ. ನಿನ್ನಿಷ್ಟ, ನಿಂಗೆ ಹೆಂಗೆ ಅನಿಸ್ತದೆ ಹಂಗೆ ಇರ್ಸ್ಕೊ, ಏನಾದದು ಇರ್ಸ್ಕೊಬಿಟ್ರೆ ಅಂತ ಅಂದವ್ರೆ. ಅವ್ರು ಏನೋ ಬೇಜಾರು ಮಾಡ್ಕೊಳಕ್ಕಿಲ್ಲ ಕತೆ. ಅಚ್ಚುಕಟ್ಟಾಗಿ ನೋಡ್ಕೊತಾರೆ, ನಾನು ಅಚ್ಚುಕಟ್ಟಾಗಿ ನೋಡ್ಕೊತೀನಿ ಕತೆ. ಬಾ ತಲೆ ಕೆಡ್ಸ್ಕೊಬೇಡ. ಮನೇಲಿ ಎಲ್ಲವ ವಿರೋಧವಾಗಿ ಬಂದ್ರು ಇವ್ರು ಮಾತ್ರವ ನನ್ನ ಪರವಾಗಿ ನಿಂತ್ಕೊಂಡ್ರು. ನಾನು ಅಂದೆ, ಆಮೇಲೆ ಅಂದೆ ನನಗೆ ಮದುವೆ ಆಗ್ಬಿಟ್ಟದೆ ಹೆಂಗೆ ಏನು ಅಂತವ. ಬರೀ ತಾಳಿ ತಾನೇ ಕಟ್ಟಿರೋದು, ಅದಕ್ಕೇನು ಬಿಡು. ತಾಳಿ ಕಟ್ಟಿದ ತಕ್ಷಣ ಗಂಡ ಇರ್ತೀರ ಆಗೋದರ, ಅಚ್ಚುಕಟ್ಟಾಗಿ ಖುಷಿಯಿಂದ ಭಾಳದು ಮುಖ್ಯ ಹಂಗೆ ಹಿಂಗೆ ಅಂತವ ಅಂತಂದರು. ಆಗ ನನಗೋಸಿ ಸಮಾಧಾನ ಆಯಿತು. ಆ ಸಮಾಧಾನ ಆದಮೇಲೆ ನಾನು ಮದುವೆಗೆಲ್ಲ ಒಪ್ಪಿಗೆ ಕೊಟ್ಟು ಇವರೆಲ್ಲವ ಮದುವೆಗೆಲ್ಲ ಒಪ್ಪಿಗೆ ಕೊಟ್ಟಿರೋದು ಕಣವ. ನೀನು ತಲೆನೇ ಕೆಡ್ಸ್ಕೊಬೇಡ ಬಿಡು. ಆರಾಮಾಗಿ ನೆಮ್ಮದಿಯಾಗಿ ಇರೋದನ್ನ ನೋಡು. ನನ್ನ ಬಗ್ಗೆ ಯೋಚನೆ ಮಾಡಿ ಹೆಂಗೆ ಸತ್ತಿಯೇ ನೀನು, ಅದೇ ಹಂಗೆ ಸತ್ತಿಯೇ. ಏನು ಬೇಡಕತ್ತೆ. ಇನ್ನೇನವ? ಇನ್ನೇನು ಇಲ್ಲ ಕಣ್ಮಗ. ಭಾರಿ ಖುಷಿ ಆಯ್ತಾ ಕೂತದೆ ನನಗೆ. ಭಾರಿ ಅಂದರೆ ಭಾರಿ ಖುಷಿ ಆಯ್ತಾ ಕೂತದೆ. ಅಲ್ಲ ಕಣವ, ಏನು ನನ್ನ ಮಗಳು ಒಳ್ಳೆ ಭಾರಿ ಚೆನ್ನಾಗಿ ಕಾಣ್ತಿದ್ದಿ ಮದುವೆ ಹೆಣ್ಣು ಬಟ್ಟೆಲಿ. ನಂಗೆ ಭಾರಿ ಆಸೆ ಇತ್ತು ನನ್ನ ಮಗಳನ್ನ ಮದುವೆ ಬಟ್ಟೆ ನೋಡಬೇಕಲ್ಲ ಅಂತವ. ಏನು ಹೆಂಗೆಂಗೋ ಆಗೋಯ್ತು.
ಈಗ ಭಾರಿ ಖುಷಿ ಆಯ್ತದಪ್ಪ ಅಚ್ಚುಕಟ್ಟಾಗಿ ನೋಡ್ಕೊ 100 ಕಾಲ ಚೆನ್ನಾಗಿರಿ ಸುಮಂಗಲಿಯಾಗಿ ಬದುಕಿ ಹೊಂದಾಣಿಕೆಯಿಂದ ಅವ್ರ ಮಾತಿಗೆ ತಲೆ ಕೊಡ್ದೆಯಾ ನಿಮ್ಮ ಜೀವನ ಆಯಿತು ನಿಮ್ಮ ಕತೆ ಆಯಿತು ನಿಮ್ಮ ಮನೆ ಭಂಗ ಆಯಿತು ನಿಮ್ಮ ಬದುಕಾಯ್ತು ಹಂಗೆ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಜೀವನ ಮಾಡ್ಕೊಂಡು ಹೋಗಿ ಅವ್ರ ಮಾತ್ಕಂತೂ ಕಿವಿ ಕೊಡೋಕ್ಕೆ ಹೋಗಬೇಡಿ ಅವ್ರ ಮಾತು ಕಿವಿ ಕೊಟ್ಟರೆ ಸಂಸಾರ ಮುರಿದಾಕ್ಬಿಡ್ತಾರೆ ಹಾಳು ಮಾಡಿ ಕುಡಿಸ್ಬಿಡ್ತಾರೆ ಅದಕ್ಕೆ ನಾನು ಹೇಳೋದು ನಿಮ್ಮ ಜೀವನ ಆಯಿತು ನಿಮ್ಮ ಬದುಕಾಯ್ತು ನೀವಾಯಿತು ಏನಾರುವೆ ಮಾತುಕತೆ ಬಂದರೆ ನೀವೇ ಕೂತ್ಕೊಂಡು ಬಗೆಹರಿಸ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಮೂರನೇವ್ರನ್ನ ತರಕ್ಕೆ ಹೋಗಬೇಡಿ ನೀವು ಯಾವತ್ತು ಮೂರನೇವ್ರನ್ನ ಮಧ್ಯಕ್ಕೆ ತತ್ತಿದ್ದೀರಿ ಅವತ್ತೇ ಸಂಸಾರ ಹಾಳು ಮಾಡ್ಕೊಳ್ದಂಗೆ ಕತೆ ಅವತ್ತೇ ಹಾಳಾದಂಗೆ ಅದಕ್ಕೆ ಅಂತ ಅವಕಾಶ ಕೊಡೋಕೆ ಹೋಗಬೇಡಿ ಏನಾರು ಇರಲಿ ಕೂತ್ಕೊಂಡು ನಿಧಾನವಾಗಿ ತಾಳ್ಮೆಯಿಂದ ಯೋಚನೆ ಪತ್ನೆ ಮಾಡಿ ಮಟ್ಟಿ ನಿರ್ಧಾರ ತಗೊಳ್ಳಿ ಯಾವುದೇ ಆದ್ರೂ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ ನೀವು ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡು ಹೋಗಿ ಅಷ್ಟೇ ಇನ್ನೇನು ಕೇಳೋಣ ನೀವು ಖುಷಿಯಾಗಿದ್ದರೆ ನಾನು ಖುಷಿ ಆದಂಗೆ ನನಗೆ ಅಷ್ಟು ಜನ ಮಕ್ಕಳವ್ರೆ ಎಲ್ಲಕ್ಕಿಂತ ಮೀನಾ ಅಂದರೆ ಏನೋ ಅಂತಾರೆ ಏನು ಮಾಡೋದು ನನ್ನ ಮಗಳು ಅದೃಷ್ಟ ಸರಿಯಾಗಿ ತರ್ನಿಲ್ಲ ಆಗ್ಲಿಂದವ ಬರೀ ಕಷ್ಟನೇ ಅನುಭವಿಸ್ಕೊ ಬಂದು ನನ್ನ ಮಗಳು ಕಷ್ಟ ಅನುಭವಿಸ್ತಾವಳೆ ಅವಳು ಬೇಡ ಅಂತ ಬಿಟ್ಬಿಡೋಕ್ಕದ ಎತ್ತವಳು ಜೊತೆಗೆ ಇವನಿ ಕಷ್ಟನೋ ಸುಖನೋ ಅವಳ ಜೊತೆಗೆ ಇರೋದ ಅಂತ ಅಪ್ಪ ನನ್ನ ಮಗಳನ್ನ ಅಚ್ಚುಕಟ್ಟಾಗಿ ನೋಡ್ಕೊಬಿಡಪ್ಪ ನೀನು ಇನ್ನೇನು ಕೇಳ್ಕೊಳ್ಳಾನೆ ನಾನು ಅದಕ್ಕಿಂತ ದೊಡ್ಡದಾಗಿ ಏನು ಕೇಳ್ಕೊಳ್ಳಾನೆ ನನ್ನ ಮಗಳು ಖುಷಿನೇ ನನಗೆ ಮುಖ್ಯ ಅದು ಬಿಟ್ರೆ ನಂಗೆ ಇನ್ನೇನು ಬೇಡ ಕಣಪ್ಪ ಏನಂದಿಯಪ್ಪ ಇದಕ್ಕೆ ಬುಡಿ ನೀವು ತಲೆ ಕೆಡ್ಸ್ಕೊಬೇಡಿ ಕತೆ ಇನ್ನೂ ಏನು ಹೊರಡದ ಮತ್ತೆ ಹೊರಡಕಾಯ್ತದೆ ತಳಪ್ಪ ಅದೇ ಪೂಜಾರಿ ಎಲ್ಲ ಬಂದ್ರಲ್ಲ ಮಂತ್ರ ಹೇಳ್ಬಿಟ್ಟು ಹೋದ್ರಲ್ಲ ಅವ್ರಿಗೆ ಕಾಣಿಕೆ ಕೊಡಬೇಕು ದೇವಸ್ಥಾನದಲ್ಲಿ ಪೂಜೆ ಇದ್ದದಂತೆ ಪೂಜೆ ಮಾಡಿ ಬರ್ತೀನಿ ಅಂದ್ರಲ್ಲ ಅದಕ್ಕೆ ಕಾಣಿಕೆ ಕೊಟ್ಬಿಟ್ಟು ಹೋಗಕಾಯ್ತದೆ ಆಶೀರ್ವಾದ ತಗೊಂಡು ಪೂಜೆಗೆ ಜಲ ಮಾಡಿರೋದು ರೆಡಿ ಮಾಡ್ತಾವ್ರೆ ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಅವ್ರಿಗೆ ಕಾಣಿಕೆ ಕೊಟ್ಬಿಟ್ಟು ಹೋಗಕಾಯ್ತದೆ ಏನಂದಿರಿ ಸರಿ ಕಣವ ನಿನ್ನಿಷ್ಟ ನೀನು ಹೆಂಗೆ ಹೇಳ್ತಿದ್ದಿ ಹಂಗೆ ಈಗ ಎಲ್ಲಿಗೆ ಹೋಗೋದು ಯಾವ ಮನೆಗೆ ನಮ್ಮ ಮನೆಗೆ ಹೋಗೋದಾ ಅದಕ್ಕೆ ನಿಮ್ಮ ಮನೆಗೆ ಹೋಗೋದು ಬನ್ನಿ ನಮ್ಮ ಮನೆಗೆ ಹೋಗೋದ ಅಯ್ಯೋ ಬೇಡಕ ಸುಮ್ಮನಿರಪ್ಪ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಜಗಳ ಕಲ ಇಷ್ಟ ಇಲ್ಲ ಅಂದರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ಎಲ್ಲ ಯಾತಿಗೆ ಬೇಕು ಅಲ್ವಾ ಸುಮ್ಮನಿರು ಅದೆಲ್ಲ ಬೇಡ ಕತೆ ಅದೆಲ್ಲ ಬೇಡ ಏನು ಮಾಡು ಗೊತ್ತಾ ಬೇಡಕತ್ತ ನಮ್ಮ ಮಟ್ಟಿಗೆ ಹೋಗಕಾಯ್ತದೆ ನಾನೇ ಹೋಗಕ್ಕೆ ಮನೆ ಮಾಡ್ಕೊಂಡಿಲ್ವಾ ಅಲ್ಲೇ ಇರುವಂತೆ ಅದು ಯಾಕಂಗಂದಿರಿ ಬನ್ನಿ ನಮ್ಮ ಮನೆ ಕತೆ ಅದು ಇದೊಳೆ ಚೆನ್ನಾಗದೆ ಅದಕ್ಕೆ ನಮ್ಮ ಅಣ್ಣಗೆ ಸೇರಿದಂಗೆ ಅಲ್ವಾ ನನಗೂ ಅಲ್ಲ ನಾನು ಇರ್ತೀಯ ಏನು ಮದುವೆ ಆದಮೇಲೆ ಇಲ್ಲಿಗೆ ತಂದು ಅದಕ್ಕೆ ನಂಗೆ ಸಾಕಕ್ಕೆ ಇದೈತಿಲ್ವಾ ನನಗೊಂದು ಮನೆ ಅದೇ ಕತೆ ಬನ್ನಿ ಹೋಗಕಾಯ್ತದೆ ಹಿಂಗೆಲ್ಲ ಬೇಜಾರು ಮಾಡ್ಕೊಂಡು ಇದ್ಬಿಟ್ರೆ ಜೀವನ ಮಾಡ್ಕೊ ಹೋದಂಗೆಯ ಏನು ಗೊತ್ತಾಯ್ಕಿಲ್ವಾ ನಿಮಗೆ ಬನ್ನಿ ಅದನ್ನೆಲ್ಲ ಬಿಟ್ಟಾಕ್ಬಿಟ್ಟು ತಟಪಟ್ನೆ ಹೋಗಕಾಯ್ತದೆ ಪೂಜೆ ಗೀಜೆ ಮಾಡಿಸ್ಕೊಂಡು ಮೀನವ್ರೆ ಹೇಳಿ ನೀ ಬರುವೆ ಅವಾಗ ಬಿಡು ಅವ್ರು ಏನೋ ಹೇಳ್ತಾರಲ್ಲ ಹೇಳಿದ ಮಾತು ಕೇಳದ ಇಲ್ಲ ಅವ್ರಿಗೂ ಬೇಜಾರಾಯ್ತದೆ ಆಮೇಲೆ ಬಾ ಸುಮ್ಮನೆ ಅದಕ್ಕೆ ಅವ್ರಿಗೆಲ್ಲ ಬೇಜಾರು ಮಾಡೋದು ಅವ್ರು ಹೇಳ್ದಂಗೆ ಕೇಳ್ಬಿಟ್ಟು ಅಲ್ಲಿಗೆ ಹೋಗಕಾಯ್ತದೆ ನೀನು ಬಾ ಓ ಸರಿ ಕತ್ ನಡೀರಿ ಅಳಿಯ ಮಗಳುವೆ ಈ ಪಾರ್ಟಿಯ ಇಷ್ಟು ಮಟ್ಟಿಗೆ ಹೇಳ್ತಾ ಕೂತವ್ರೆ ಅಂದರೆ ಅಲ್ಲಿಗೆ ಹೋಗಕಾಯ್ತದೆ ಸರಿ ಕತ್ ನಡಿಯಪ್ಪ ಇನ್ನೇನು ಮಾಡೋದು ಅಳಿಯ ಆದಮೇಲೆ ಮಗದ ಸಮಾನ ನಿನ್ನಿಷ್ಟವೇ ನನ್ನಿಷ್ಟ ನನ್ನ ಮಗಳಿಷ್ಟವೇ ನಿನ್ನಿಷ್ಟ ಹೆಂಗಂದಿಯೋ ಹಂಗೆ ನಡೀರಿ ಹೋಗಕಾಯ್ತದೆ ನೀನು ಪೂಜಾರಿತ ಪೂಜೆ ಮಾಡಿಸ್ಕೊಂಡು ಅಲ್ಲಿ ದೇವ್ರ ಪೂಜೆಯ ಕಾಣಿಕೆ ಕೊಟ್ಬಿಟ್ಟು ಹೋಗಕಾಯ್ತದೆ ನಡೀರಿ ಮತ್ತೆ ಮಗ ನೀವಿಬ್ರುವೆ ಕೂಟ್ರಲ್ಲಿ ಬಂದ್ಬಿಡಿ ನಾನು ಆಟ ಮಾಡ್ಕೊ ಬರ್ತೀನಂತೆ ಇಲ್ಲ ಕತ್ ಬವ್ವ ಆಟದಲ್ಲೇ ಹೋಗೋದ ಇಲ್ಲ ಕೂಟ್ರಲ್ಲೇ ಹೋಗೋದ ಬಾ 3 ಜನನುವೆ ಇಲ್ಲ ಕತ್ ಹೋಗಿ ಗಂಡ ಇರ್ತಿರು ಮದುವೆಗಿರೋದು ನೀವೇ ಕೂಟ್ರಲ್ಲಿ ಹೋಗಿ ನಾನು ಬರ್ತೀನಂತೆ ನೀವು ಮುಂದೆ ಹೋಗಿ ನಾನು ಹಿಂದೆ ಬರ್ತೀನಿ ಸರಿ ಕಣವ ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಲೆಫ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ